ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ಕೊಡ್ತೀನಿ. ಯಾವ್ದಪ್ಪ ಅಂದ್ರೆ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್. ಈ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಯಾಕೆ ಅಂದ್ರೆ ಅಡಿಷನ್ ಆಫ್ ಫ್ರಾಕ್ಷನ್ ಹೆಂಗ್ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಕೂಡ ಮಾಡ್ತೀವಿ. ಅರ್ಥ ಆಯ್ತಾ? ಏನು ಅಡಿಷನ್ ಆಫ್ ಫ್ರಾಕ್ಷನ್ ಹೆಂಗ್ ಮಾಡ್ತೀವೋ ಅದೇ ರೀತಿಯಲ್ಲಿ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಮಾಡ್ತೀವಿ. ಅಡಿಷನ್ ಆಫ್ ಫ್ರಾಕ್ಷನ್ಗೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಏನ್ ಹೇಳಿ? LCM. ಈ LCM ಹೆಂಗ್ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ. ಸೊ LCM ಕ್ಲೀನ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಅಡಿಷನ್ ಆಫ್ ಫ್ರಾಕ್ಷನ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಎರಡೂ ಈಸಿಯಾಗೆ ಬರುತ್ತೆ. ಅಡಿಷನ್ ಆಫ್ ಫ್ರಾಕ್ಷನ್ ಅಲ್ಲಿ ಏನ್ ಮಾಡ್ತೀರಾ? ಆಡ್ ಮಾಡ್ತೀರಾ. ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಅಲ್ಲಿ ಏನ್ ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡ್ತೀರಾ. ಇದೆರಡೇ ಡಿಫ್ರೆನ್ಸ್. ರಿಮೈನಿಂಗ್ ಎಲ್ಲಾ ಸ್ಟೆಪ್ಸ್ ಸೇಮ್ ಇರುತ್ತೆ. ಸೊ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. 5/10 - 2/10. ಸೊ ಇಲ್ಲಿ 5/10 2/10 ಏನ್ ಕಾಮನ್ ಆಗಿದೆ? ಡಿನಾಮಿನೇಟರ್ ಕಾಮನ್ ಆಗಿದೆ. ಡಿನಾಮಿನೇಟರ್ ಕಾಮನ್ ಆಗಿದ್ರೆ ಏನರ್ಥ? ದೇರ್ ಇಸ್ ನೋ ನೀಡ್ ಆಫ್ LCM. ಸೊ LCM ನ ತಗೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಇದೇನಾಗುತ್ತೆ? ಆಸ್ ದೇ ಬೋತ್ ಹ್ಯಾವ್ ಸೇಮ್ LCM, ಎರಡಕ್ಕೂ ಸೇಮ್ LCM ಇರೋ ಕಾರಣಕ್ಕೆ 10 ಕಾಮನ್ ಆಗುತ್ತೆ. ನ್ಯೂಮರೇಟರ್ ನ ಮಾತ್ರ ನೀವೇನ್ ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡ್ತೀರಾ. 5 - 2 ಏನು? 3/10. ಸೊ ಇದು ನಿಮ್ಮ ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 5/10 - 2/12. ಸೊ 5/10 - 2/12 ಅಂದ್ರೆ ಏನಿದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಎರಡರಲ್ಲೂ ಏನಿದೆ? ಬೇರೆ ಬೇರೆ ಡಿನಾಮಿನೇಟರ್ ಇದೆ. ಬೇರೆ ಬೇರೆ ಡಿನಾಮಿನೇಟರ್ ಇದ್ರೆ ಏನ್ ಮಾಡ್ಬೇಕು? LCM ಮಾಡ್ಬೇಕು. ಸೊ LCM ಯಾವ್ದಕ್ಕೆ? ಎರಡೂ ಡಿನಾಮಿನೇಟರ್ಗೂ LCM ಮಾಡಬೇಕು. ಸೊ ಇವಾಗ 10 ಮತ್ತೆ 12ಗೆ LCM ಮಾಡಬೇಕು. ಏನ್ ಮಾಡ್ತೀರಾ ಇವಾಗ? ಯಾವ ಟೇಬಲ್ಸ್ ಇಂದ ಡಿವೈಡ್ ಮಾಡಬೇಕು? ಆಲ್ರೆಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದೀನಿ, ಸ್ಮಾಲರ್ ನಂಬರ್ ಇಂದ ನೀವು ಡಿವೈಡ್ ಮಾಡಬೇಕು ಅಂತ. ಹಾಗಾಗಿ ಇವಾಗ ನಾನು ಏನ್ ತಗೊಳ್ತೀನಿ ಹೇಳಿ? 2 ನ ತಗೊಳ್ತೀನಿ. 2 5s 2 6. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇಲ್ಲಿ 6 ಇರೋ ಕಾರಣಕ್ಕೆ 6 ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. ಸೊ ತಿರ್ಗಾ 2 5 ಆಗಲ್ಲ, ಹಾಗಾಗಿ 5 ನ ಆಸ್ ಇಟ್ ಈಸ್ ಬರ್ಕೊಳ್ತೀನಿ. ಬಟ್ 6 ಆಗುತ್ತೆ, ಹಾಗಾಗಿ 3 ಬರ್ಕೊಳ್ತೀನಿ. ಇವಾಗ 5 ಮತ್ತೆ 3 ಎರಡು ಏನಾಯ್ತು? ಬೋತ್ ಆರ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಏನ್ ಹೇಳಿ ಸ್ಪೆಷಾಲಿಟಿ? ಅದು ಅದರದೇ ಆದ ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ, ಇಲ್ಲ ಅಂದ್ರೆ 1 1s ದಲ್ಲಿ ಡಿವೈಡ್ ಆಗುತ್ತೆ. ಸೊ ಇವಾಗ 5 1s. ನೆಕ್ಸ್ಟ್ ಏನ್ ಮಾಡ್ಬೇಕು? 3 1s. ಸೊ ಇವಾಗ ನಿಮ್ಗೆ ಲಾಸ್ಟ್ ಲೈನ್ ಅಲ್ಲಿ 1 1 ಸಿಗ್ತಾ? ದಿಸ್ ಇಸ್ ಯೋರ್ ಆನ್ಸರ್. ಸೊ ನಿಮ್ಮ LCM ಮುಗೀತು. ಇವಾಗ ಏನ್ ಮಾಡ್ಬೇಕು? ನೆಕ್ಸ್ಟ್ 2 × 2 × 5 × 3. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ. 6 20. ಇನ್ನು 2 2s 4, 4 5s 20, 20 × 3 is 60. ನಿಮ್ಮ LCM ಏನು? 60 ಇಸ್ ಯೋರ್ LCM. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ? ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ತುಂಬಾನೇ ಈಸಿ. ನೀವು ಡಿನಾಮಿನೇಟರ್ ನ 60 ಮಾಡಬೇಕು. ಡಿನಾಮಿನೇಟರ್ ನ 60 ಮಾಡಬೇಕು ಅಂದ್ರೆ ಯಾವ ಟೇಬಲ್ಸ್ ನಾನು ತಗೊಂಡ್ರೆ ಡಿನಾಮಿನೇಟರ್ 60 ಆಗತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬಟ್ ತುಂಬಾನೇ ಈಸಿ. ಸೊ ಇವಾಗ 5/10. 5/10. 10ಗೆ ಯಾವ ನಂಬರ್ನ ತಗೊಂಡ್ರೆ ನಿಮ್ಗೆ 60 ಆಗುತ್ತೆ? 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 60 ಆಗುತ್ತೆ. ಹಾಗಾಗಿ ಡಿನಾಮಿನೇಟರ್ ಅಲ್ಲೂ 6 ಹಾಕೋಬೇಕು, ನ್ಯೂಮರೇಟರ್ ಅಲ್ಲೂ 6 ಹಾಕೋಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ 2/12 ಅಂತ ಇದೆ. 12ಗೆ ಯಾವ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 60 ಸಿಗುತ್ತೆ? 12 5s. ಅದೇ 5ನೇ ನ್ಯೂಮರೇಟರ್ಗೂ ಹಾಕೋಬೇಕು. ನೀವು ಯಾವ ನಂಬರ್ನ ತಗೊಳ್ತೀರಾ ಮಲ್ಟಿಪ್ಲೈ ಮಾಡೋದಕ್ಕೆ ಡಿನಾಮಿನೇಟರ್ಗೆ, ಅದೇ ನಂಬರ್ನ ತಗೊಂಡು ನೀವು ನ್ಯೂಮರೇಟರ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಅದು ಈಕ್ವಲೆಂಟ್ ಫ್ರಾಕ್ಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ 5 6 ಎಷ್ಟು? 5 6 30/60 ಮೈನಸ್ 2 5 ಎಷ್ಟು? 10/60. ಸೊ ಇವಾಗ ಎರಡೂ ಡಿನಾಮಿನೇಟರ್ 60 60 ಆಯ್ತಲ್ವಾ? ಸೊ 60 ನ ಕಾಮನ್ ತಗೊಳ್ಳಿ. ನ್ಯೂಮರೇಟರ್ 60 ನ ಕಾಮನ್ ತಗೊಳ್ಳಿ. ನ್ಯೂಮರೇಟರ್ 30 - 10 ಮಾಡಿ. 30 - 10 ಎಷ್ಟು? 20/60 ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ದಿಸ್ ಈಸ್ ಯೋರ್ ಫೈನಲ್ ಆನ್ಸರ್. ಸೊ ಈ ರೀತಿಯಲ್ಲಿ ನೀವು ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ನ ಸಾಲ್ವ್ ಮಾಡಬೇಕು. ಸೊ ಇದು ಅಡಿಷನ್ ಸಬ್ಟ್ರಾಕ್ಷನ್ ಎರಡು ಸೇಮ್ ಇರುತ್ತೆ. ಅಡಿಷನ್ ಅಲ್ಲಿ ಆಡ್ ಮಾಡ್ತೀರಾ, ಸಬ್ಟ್ರಾಕ್ಷನ್ ಅಲ್ಲಿ ಮೈನಸ್ ಮಾಡ್ತೀರಾ. ರಿಮೈನಿಂಗ್ ಆಲ್ ದ ಸ್ಟೆಪ್ಸ್ ಆರ್ ಸೇಮ್. ನಿಮಗೆ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.